ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 8 ಸಿಂಪಲ್ ಇಂಟ್ರೆಸ್ಟ್ ಕನ್ನಡದಲ್ಲಿ ಸರಳ ಬಡ್ಡಿ ಈ ಚಾಪ್ಟರ್ಲಿ ಒಂದೇ ಒಂದು ಫಾರ್ಮುಲಾ ಬರುತ್ತೆ. ಆ ಒಂದು ಫಾರ್ಮುಲಾನ ಈ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ಬಿಟ್ಟು ಒಂದೇ ಫಾರ್ಮುಲಾ ಇದು, ಹೆಸರು ಚಾಪ್ಟರ್ ಹೆಸರುನೇ ಅದು ಸಿಂಪಲ್ ಇಂಟ್ರೆಸ್ಟ್, ಕನ್ನಡದಲ್ಲಿ ಸರಳ ಬಡ್ಡಿ ಅಂದ್ಬಿಟ್ಟು. ಆಯಿತಾ, PTR/100 ಒಂದೇ ಒಂದು ಫಾರ್ಮುಲಾ ಇದೆ, ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಆಯಿತಾ, ಸರಳ ಬಡ್ಡಿ. P ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಕನ್ನಡದಲ್ಲಿ ಅಸಲು. T ಅಂದರೆ ಟೈಮು, ಕನ್ನಡದಲ್ಲಿ ಕಾಲ. R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಕನ್ನಡದಲ್ಲಿ ಬಡ್ಡಿಯ ದರ. ಆಯಿತಾ, ಇದೊಂದೇ ಫಾರ್ಮುಲಾ ಇದೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನೋಡಿ, ಇದರಲ್ಲಿ 3 ಥರ ಕೊಡ್ಬೋದು ನಿಮಗೆ. ಒಂದು ಇಯರಲ್ಲಿ ಕೊಡ್ತಾನೆ ಟೈಮು, ಇದೊಂದು ಮಾತ್ರ ವೇರಿ ಆಗ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ ಅವನು. ಆಯಿತಾ, ಏನು ಚೇಂಜಸ್ ಮಾಡೋಕ್ಕಾಗಲ್ಲ, ಇದೊಂದು. ಆಯಿತಾ, ಫಸ್ಟು ಇಯರಲ್ಲಿ ಕೊಡ್ತಾನೆ ಟೈಮು ಅಥವಾ ಕಾಲನ ಇಯರಲ್ಲಿ ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ, ಅಕಸ್ಮಾತ್ ಅವನು ಟೈಮು ಅಥವಾ ಕಾಲ ತಿಂಗಳಲ್ಲಿ ಏನಾರು ಕೊಟ್ಟರೆ 1/12 ಅಂತ ಯೂಸ್ ಮಾಡಿ. ಸೆಕೆಂಡ್ ಫಾರ್ಮುಲಾ ಆ ಕಡೆ ನೋಡಿ, ಸೆಕೆಂಡ್ ಫಾರ್ಮುಲಾ ಡಿಸ್ಪ್ಲೇ ಆಗ್ತಾ ಇದೆ. ತಿಂಗಳು, ಮಂತ್ ಅಥವಾ ತಿಂಗಳಲ್ಲಿ ಕೊಟ್ಟರೆ, ಮಂತ್ ಅಥವಾ ತಿಂಗಳು ಇದ್ರಲ್ಲಿ ಕೊಟ್ಟರೆ ಎಷ್ಟು ತಿಂಗಳಿದೆ ಆ ತಿಂಗಳನ್ನ ಇಲ್ಲಿ ಬರ್ಕೊಳ್ಳಿ. ಆಯಿತಾ, /12 ಅಂತ ಮಾಡಿಕೊಂಡು ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಅಕಸ್ಮಾತ್ ಕ್ವಶನ್ನಲ್ಲಿ ಟೈಮು ಅಥವಾ ಕಾಲನ ದಿನಗಳಲ್ಲಿ ಕೊಟ್ಟರೆ, ಡೇಸಲ್ಲಿ ಏನಾರ ಕೊಟ್ಟರೆ 1/365 ಅಂತ ಯೂಸ್ ಮಾಡಿ. ಆಯಿತಾ, ಡೇಸು ಅಥವಾ ದಿನಗಳು, ಈ ಮೂರೇ ಚೇಂಜಸ್ಸು, ಈ ಮೂರೇ. ಆಯಿತಾ, ದಿನದಲ್ಲಿ ಏನಾರ ಕೊಟ್ಟರೆ ಎಷ್ಟು ದಿನ ಇದೆ, ಆ ಎಷ್ಟು ದಿನದಲ್ಲಿ ಕೊಟ್ಟಿದ್ದಾರೆ ಆ ದಿನಗಳನ್ನ ಮೇಲ್ಗಡೆ ಬರ್ಕೊಳ್ಳಿ, /365 ಮಾಡಿ, ಅಷ್ಟೇ. ಆಯಿತಾ, ನೋಡಿ ಪೂರ್ತಿ ಚಾಪ್ಟ್ರು ಒಂದೇ ಒಂದು ಫಾರ್ಮುಲಾ ಸುತ್ತ ಗಿರ್ಕಿ ಹೊಡಿತಾ ಇರುತ್ತೆ. ಆಯಿತಾ, ಇದ್ರ ಮೇಲೆ ಒಂದು 20 + 10 20 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ, 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾನೆ. ಆಯಿತಾ, ಒಂದೇ ಒಂದು ಸಣ್ಣ ಚೇಂಜಸ್ ಇರುತ್ತೆ. ಒಂದು ವರ್ಷದಲ್ಲಿ ಕೊಡ್ತಾನೆ ಟೈಮು ಅಥವಾ ಕಾಲನ ವರ್ಷದಲ್ಲಿ ಕೊಟ್ಟಾಗ PTR/100 ಅಂತ ಡೈರೆಕ್ಟಾಗಿ ಯೂಸ್ ಮಾಡಿ. ಅವನೇನಾದರೂ ಟೈಮು ಅಥವಾ ಕಾಲನ ತಿಂಗಳ ಲೆಕ್ಕದಲ್ಲಿ ಕೊಟ್ಟರೆ 1/12 ಅಂತ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಿ, 1/12. ಆಯಿತಾ, ಮೇಲ್ಗಡೆ ತಿಂಗಳು ಎಷ್ಟು ತಿಂಗಳು ಕೊಟ್ಟಿದ್ದಾನೆ ತಿಂಗಳು ಬರ್ಕೊಳ್ಳಿ, /12 ಅಂತ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಿ. ಮೂರನೇದು, ಅವನೇನಾದರೂ ಟೈಮ್ ಅಥವಾ ಕಾಲನ ದಿನಗಳ ಲೆಕ್ಕದಲ್ಲಿ ಏನಾದ್ರು ಕೊಟ್ಟಿದ್ರೆ ಮೂರನೇ ಫಾರ್ಮುಲಾ ಯೂಸ್ ಮಾಡಿ. ಮೇಲ್ಗಡೆ ದಿನಗಳು ಹಾಕಿ, ಎಷ್ಟು ದಿನ ಕೊಟ್ಟಿದ್ದಾನೆ ಮೇಲ್ಗಡೆ ದಿನಗಳು ಹಾಕಿ /365 ಅಂತ ಹಾಕ್ಕೊಂಡು ಸಾಲ್ವ್ ಮಾಡಿ. ಅವನು ಹೆಂಗೆ ತಿಪ್ಪಲಾಗಿ ಹಾಕಿ ಕೊಟ್ಟರು ಈ ಚಾಪ್ಟ್ರಲ್ಲಿ 1 ಮಾರ್ಕ್ಸು ಅಥವಾ 2 ಮಾರ್ಕ್ಸು ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು.